ಕುಮಾರ್ ಗೋವಿಂದು, ಉಪೇಂದ್ರ ಮತ್ತು ಅಶೋಕ್ ಕಶ್ಯಪ್ ಅವರು ಮೂರು ಜನರದ ಕಾಂಬಿನೇಷನ್ನು ಆ ನಂತರದ ದಿನಗಳಲ್ಲಿ ತುಂಬ ವರ್ಷಗಳು ನಮಗೆ ಸಿಗಲಿಲ್ಲ. ಬಹುಶಃ ಸೂಪರ್ ಬರೋವರೆಗೂ 16 ವರ್ಷಗಳ ದೀರ್ಘ ಗ್ಯಾಪ್. ಯಾಕೆ ಏನು ಸಮಸ್ಯೆ ಅಂದರೆ 16 ವರ್ಷಗಳ ನಡುವೆ ನಿಮ್ಮ ಮತ್ತೆ ಯಾವುದೂ ಮಾಡಲಿಲ್ಲ ಇನ್ ಬಿಟ್ವೀನಲ್ಲಿ ನಿಮ್ಮಗಳು ಕಾಂಬಿನೇಷನಲ್ಲಿ, ನಿಮ್ಮ ಕಾಂಬಿನೇಷನ್ಗಳಲ್ಲಿ ಅಂಥ ಸಿನಿಮಾಗಳಿಂದ ಮತ್ತೊಂದಷ್ಟು ನಿರೀಕ್ಷೆ ಮಾಡ್ತಾ ಇದ್ವಿ ನಾವು ಪ್ರೇಕ್ಷಕರು. ತುಂಬ ಗ್ಯಾಪ್ ಆಗ್ಬಿಡ್ತು, ಒಂದು 16 ವರ್ಷಗಳ ಅವಧಿ ಸೂಪರ್ ಬರೋವರೆಗೂ ನೀವು ಮತ್ತೆ ಮಾಡಲಿಲ್ಲ ಅಂತ. ಇಂಥದ್ದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲರಿಗೂ ನೀವೇ ಹೇಳಿದಾಗೆ ಎಲ್ಲರಿಗೂ ಸಕ್ಸಸ್ ಸಿಕ್ತು, ಸ್ಟಾರ್ಡಮ್ ಸಿಕ್ಬಿಡ್ತು. ನಾನು ಕಂಟಿನ್ಯೂಸ್ ಆಗಿ ಡಿ ರಾಜೇಂದ್ರ ಬಾಬು ಅವ್ರ ಜೊತೆಗೆ ಒಂದಾದಮೇಲೆ ಕರುಳಿನ ಕೂಗು, ಹಾಲುಂಡತವರು, ಪ್ರಜಾಶಕ್ತಿ, ಈ ಥರ ಒಂದಾದಮೇಲೆ ಅವ್ರ ಜೊತೆ ಹಿಟ್ ಕಾಂಬಿನೇಷನ್ ಅಂತೇಳಿ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ನಾನು ಅವ್ರ ಮಾಡುವ ಎಲ್ಲ ಅವ್ರ ಓನ್ ಪ್ರೊಡಕ್ಷನ್ ಮಾಡುವ ಎಲ್ಲ ಸಿನಿಮಾಗಳಿಗೂ ನಾನು ಫೇವ್ರೆಟ್ ಸಿನಿಮಾಟೋಗ್ರಾಫರ್ ಆಗಿಬಿಟ್ಟೆ. ಜೊತೆಗೆ ಉಪೇಂದ್ರ ಅವರು ಓಮ್ ಸಿನಿಮಾ ಮಾಡಿದರು. ಅಲ್ಲಿಂದ ಅವ್ರಿಗೆ ಅತಿ ದೊಡ್ಡ ಒಂದು ಇದು ಸ್ಟಾರ್ಡಮ್ ಸಿಕ್ತು. ಅದಾದಮೇಲೆ ಅವರು ಆ್ಯಕ್ಟರ್ ಆಗಿಬಿಟ್ರು. ಅವ್ರು ಆ್ಯಕ್ಟರ್ ಆಗಿದ ತಕ್ಷಣ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕರಿಯರ್ ಗ್ರೋತ್ ಅದು. ಅವರು ನಮಗೆ ಉಪೇಂದ್ರ ಅವರು ಒಬ್ಬರು ಇಷ್ಟು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಆದರೆ ಸ್ಟಾರ್ ಆಗ್ತಾರೆ ಅನ್ನೋದು ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಆ ಥರದ್ದೊಂದು ಸ್ಟಾರ್ಡಮ್ ಸಿಕ್ಕಿದ ಮೇಲೆ ಐ ಥಿಂಕ್ ಈ ಡಿಡ್ ದ ಬೆಸ್ಟ್ ಜಾಬ್ ಟು ಕಂಟಿನ್ಯೂ ಆ್ಯಸ್ ಅನ್ ಆ್ಯಕ್ಟರ್. ಅವರು ಆ್ಯಕ್ಟರಾಗಿ ಮುಂದುವರೆದ ಮೇಲೆ ಯಾವ ಲೆವೆಲಿಗೆ ಹೋದರು ಅಂದರೆ ನಮ್ಮ ಯಾರ ಕೈಗೂ ಸಿಗದೇ ಇರೋಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ರು. ಅಂದರೆ ಫುಲ್ ಟೈಮ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಕಾನ್ಸಂಟ್ರೇಟ್ ಆದರು. ಆಮೇಲೆ ಇದೇ ಕುಮಾರ್ ಗೋವಿಂದ್ ಅವರು, ಉಪೇಂದ್ರ ಅವರು, ನಾವೆಲ್ಲ ಸೇರಿಕೊಂಡು ಮತ್ತೊಂದು ಪಾರ್ಟ್ 2 ಮಾಡಬೇಕು ಅನ್ನೋ ಆಸೆ ಇದ್ದರೂ ನಾವೆಲ್ಲ ಸೇರಿ ಮಾಡೋಕ್ಕಾಗಲಿಲ್ಲ. ಕಾರಣ ಯಾಕೆ ಅಂತಂದರೆ ಒನ್ಸ್ ಅಗೇನ್ ಯಾವುದಾದ್ರೂ ಒಂದು ರೀತಿಲಿ ಒಂದು ಕನೆಕ್ಟ್ ಆಗಬೇಕು. ಆ ಕನೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲರೂ ಬ್ಯುಸಿ ಇದ್ದೀವಿ. ಎಲ್ಲರೂ ಒಂದು ಒಳ್ಳೆ, ಉಪೇಂದ್ರ ಅವ್ರು ಹೇಳಿದಾಗೆ ಒಂದು ಒಳ್ಳೆ ಕತೆ ಲಾಕ್ ಆಗಬೇಕು. ಒಂದು ಒಳ್ಳೆ ಕತೆ ಲಾಕ್ ಆದರೆ ಮಾತ್ರ ಆ ಥರದ್ದೊಂದು ಕಾಂಬಿನೇಷನ್ ಮತ್ತೆ ವರ್ಕ್ ಆಗುತ್ತೆ. ಇಲ್ಲಾಂದರೆ ಏನೋ ಒಂದು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡೋದಲ್ಲ ಅದು. ಅವರಿಗೆ ಗಟ್ ಫೀಲ್ ಬರಬೇಕು, ಎಸ್ ದಿಸ್ ಸ್ಟೋರಿ ವರ್ಕ್ಸ್ ಫಾರ್ ಪಾರ್ಟ್ 2 ಅಂತ ಅನ್ನಿಸ್ಬೇಕು. ಆವಾಗ ಅನಿಸಿದರೆ ಅದು ಮಾಡ್ತಾರೆ. ಯೂಶ್ವಲಿ ಯಾವುದೋ ಒಂದು ರನ್ ಆಫ್ ದ ಮಿಲ್ ಅನ್ನೋ ಟೈಪಲ್ಲಿ ಯಾವುದೋ ಒಂದು ಕಥೆನ ಇಟ್ಕೊಂಡು ಮಾಡೋವಂಥದ್ದಲ್ಲ. ಸೊ ಒಂದಿಷ್ಟು ಫಿಲ್ಮ್ ಬಂದು ಸುಮ್ಮನೆ ಹಂಗೆ ಹುಟ್ಟಿಲ್ಲ, ಓವರ್ನೈಟ್ ಹುಟ್ಟಿಲ್ಲ. ಅದಕ್ಕೆ ತುಂಬ ವರ್ಷಗಳ ಎಕ್ಸ್ಪೀರಿಯೆನ್ಸು. ಉಪೇಂದ್ರ ಅವರು ಕಾಲೇಜ್ ಡೇಸಿಂದ ಹಿಡಿದು ಅವರು ಮಾಡುವವರಿಗೂ ಸಾಕಷ್ಟು ವಿಷಯಗಳು ಅವ್ರ ಲೈಫಲ್ಲಿ ಸಿಕ್ಕ ಅನುಭವಗಳನ್ನೆಲ್ಲ ತಂದು ಬ್ಯೂಟಿಫುಲ್ಲಾಗಿ ಎಣೆದು ಅಲ್ಲಿ ಮಾಡಿದಂಥ ಕಥೆ ಅದು. ಅದೇ ಇಶ್ಶಿಗೆ ಮುಂಚೆ ಅವರು ತರಲೆ ನನ್ನ ಮಗ ಮಾಡಿದರು. ತರಲೆ ನನ್ನ ಮಗ ಇಶ್ಶಿಗೆ ಸಿಕ್ಕ ಇದು ಸಕ್ಸಸ್ಸು ಸಿಕ್ಕಿದ್ದಿದ್ರೆ ಅವರು ಬೇರೆ ಥರ ಸಿನಿಮಾ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಸೊ ಇಶ್ ಸಿಕ್ಕಿದ ಮೇಲೆ ಅವರು ಕೆರಿಯರ್ ಗ್ರಾಫು ಒಂದಾದಮೇಲೆ ಎಷ್ಟು ಬೆಳೀತಾ ಹೋಯಿತು ಅಂತಂದರೆ ನೋ ಲುಕಿಂಗ್ ಬ್ಯಾಕ್ ಅಂತಾರಲ್ಲ, ಆ ಥರ ಈ ಬಿಕಮ್ ಆ್ಯನ್ ಆ್ಯಕ್ಟರ್, ಈ ಬಿಕಮ್ ಅ ಡೈರೆಕ್ಟರ್, ಈ ಬಿಕಮ್ ಅ ಪ್ರೊಡ್ಯೂಸರ್, ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಕಂಟಿನ್ಯೂ ಆಗ್ತಾ ಹೋದರು. ಸೊ ಈವನ್ ಕುಮಾರ್ ಗೋವಿಂದು ಕೂಡ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡ್ತಾ ಹೋದರು. ಅವ್ರದ್ದು ಒನ್ ಆಫ್ ದಿ ಇದು ಅನುರಾಗ ಸಂಗಮ, ಆ ಥರ ತುಂಬ ಸಿನಿಮಾಗಳು ಅವರು ಮಾಡ್ತಾ ಹಿಟ್ ಆಗ್ತಾ ಹೋಯಿತು. ಬೇರೆ ಅವರು ಇದು ಫಿಲ್ಮ್ ರೆಂಟಲ್ ಹೌಸನ್ನು ಕಟ್ಟಿದರು. ಸಾಕಷ್ಟು ಅವರು ಆಲ್ಸೋ ಬಿಕೇಮ್ ವೆರಿ ಬ್ಯುಸಿ ಇನ್ ಡೂಯಿಂಗ್ ಅದರ್ ವರ್ಕ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಒಬ್ರಿಗೊಬ್ರಿಗೊಬ್ಬರು ಮತ್ತೆ ಕನೆಕ್ಟ್ ಆಗಿ ಮಾಡುವಂಥ ಅವಕಾಶ ಸಿಗಲಿಲ್ಲ. ಹೋಪ್ ಇನ್ ಫ್ಯೂಚರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕುಮಾರ್ ಗೋವಿಂದ್ ಅವರಿಗೆ ಆಸೆ ಇದೆ, ಪಾರ್ಟ್ 2 ಮಾಡಬೇಕು ಅನ್ನೋದು ಅವರಿಗೆ ಆಸೆ ಇದೆ. ನೋಡಬೇಕು, ಲೆಟ್ಸ್ ಸಿ, ಫಿಂಗರ್ ಕ್ರಾಸ್ಡ್. 16 ವರ್ಷಗಳ ನಂತರ ಸೂಪರ್ ಸಿನಿಮಾ ಬರುತ್ತೆ. ಉಪೇಂದ್ರ ಅವರು ಅವರ ಕ್ಷೇತ್ರದಲ್ಲಿ ನಿರ್ದೇಶನ ಮತ್ತು ನಟನೆ ಕ್ಷೇತ್ರದಲ್ಲಿ ಒಂದು ಗ್ರಾಫ್ ಬೆಳೆಸ್ಕೊಂಡಾಗೆ, ಒಂದು ಎತ್ತರದ ಮಟ್ಟಕ್ಕೆ ಹೇಳಿದಾಗೆ, ಛಾಯಾಗ್ರಹಣದಲ್ಲಿ ನೀವು ಕೂಡ ಸರಿಸಮಾನವಾಗಿ ನಿಲ್ಲಬಲ್ಲುವಂಥ ಸಾಧನೆ ಮಾಡಿದ್ದೀರಿ ಅಂದರೆ ಖಂಡಿತ ಅದು ಅತಿಶಯೋಕ್ತಿ ಅಂತೂ ಅಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಸೂಪರ್ ಸಿನಿಮಾ ದೇಶ ವಿದೇಶಗಳಲ್ಲಿ, ಸುಮಾರು ದೇಶಗಳಲ್ಲಿ ಅದರ ಚಿತ್ರೀಕರಣ ಆಗುತ್ತೆ. ಅದಕ್ಕೆ ನೀವು ಸಂಭಾವನೆ ಕೂಡ ತುಂಬ ಹ್ಯಾಂಡ್ಸಮ್, ಅಂದರೆ ತುಂಬಾ
ಸಿಗುತ್ತೆ ನಿಮಗೆ ಸಂಭಾವನೆ. ಯಾಕೆ ಸಿಗುತ್ತೆ ಅಂದರೆ ನಿಮ್ಮದಲ್ಲಿ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ನಿಮ್ಮ ಕ್ರಿಯೇಟಿವಿಟಿ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಆ ವಿದೇಶಗಳಿಗೆಲ್ಲ ಹೋದಾಗ ಲೈಟಿಂಗ್ ಯೂನಿಟ್ನ ತೊಗೊಂಡೋಗಿರಲಿಲ್ಲ. ಏನು ಬರೀ ಸ್ಕಿಮ್ಮರ್ಗಳು ಅಥವಾ ಥರ್ಮೋಕೋಲ್ಗಳು ಇಟ್ಕೊಂಡು ಸೂಪರ್ ಅಂತ ಸಿನಿಮಾನ ನೀವು ಹೇಗೆ ಕೊಡೋಕ್ಕೆ ಸಾಧ್ಯ ಆಯಿತು? ಆ ಪರಿಕಲ್ಪನೆ ಬಂದಿದ್ದು ಹೇಗೆ ನಿಮಗೆ ಅಂತ? ಸೂಪರ್ ಸಿನಿಮಾದ ಬೇಸ್ ಕಾನ್ಸೆಪ್ಟ್ ಏನಿದೆ ಅದು ಹಲವಾರು ದೇಶಗಳಲ್ಲಿ ಕೆಲಸ ಮಾಡುವ, ವರ್ಕ್ ಮಾಡುವ ಮತ್ತು ಅಲ್ಲಿಯ ಸ್ಟೋರಿ ಇನ್ಕಾರ್ಪೊರೇಟ್ ಆಗಿದ್ದರಿಂದ ಇದು ಒಂದು ಅತಿ ದೊಡ್ಡ ಬಡ್ಜೆಟಿನ ಸಿನಿಮಾ ಆಗುತ್ತೆ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಕೈ ಹಾಕಿದರು. ರಾಕ್ಲೈನ್ ವೆಂಕಟೇಶ್ ಅವರ ಬೇಸಿಕಲಿ ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಒಂದು ಸಿನಿಮಾ ಆಗಬೇಕು ಅನ್ನೋದು ಅವ್ರಿಗೆ ಯಾವಾಗಲೂ ಲೆಕ್ಕಾಚಾರ ಇರುತ್ತೆ. 50 ದಿವಸ, 100 ದಿವಸ, 80 ದಿವಸ ಅಂತ ನಾವು ಏನು ಪ್ರೊಡಕ್ಷನ್ ಡೈರೆಕ್ಷನ್ ಟೀಮಿಂದ ಇಲ್ಲ ಒಂದು ನಮ್ಮ ಕಡೆಯಿಂದ ಒಂದು ಅವರಿಗೆ ಇದು ಒಂದು ಲೆಕ್ಕಾಚಾರ ಕೊಡ್ತೀವೋ, ಅದಾದ ನಂತರ ವಿ ಶುಡ್ ಸ್ಟಿಕ್ ಆನ್ ಟು ದಟ್ ಅನ್ನೋದು ಅವರ ಅನಿಸಿಕೆ ಯಾವಾಗಲೂ ಆಗಿರುತ್ತೆ. ಸೊ ಆ ನಂಬರ್ ಆಫ್ ಡೇಸ್ ಒಳಗೆ ಶೂಟಿಂಗ್ ಮಾಡಿದರೆ ಅವ್ರ ಲೆಕ್ಕಾಚಾರಗಳು ಎಲ್ಲವೂ ಕರೆಕ್ಟಾಗಿರುತ್ತೆ. ಅವರು ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಇಂಡಿಯಾನಲ್ಲಿ ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು. 2, 3, 5 ಕ್ಯಾಮ್ರಾದಲ್ಲಿ ಶೂಟ್ ಮಾಡುವ ಅವಕಾಶಗಳಿತ್ತು, ಮಾಡಿದ್ವಿ. ಆಮೇಲೆ ಫಸ್ಟ್ ಟೈಮ್ ಸ್ಟೀರಿಯೋಸ್ಕೋಪಿಕ್ ಕ್ರೇನ್ ಬಳಸಿದ್ವಿ. ಅಂದರೆ ಇವಾಗೇನು ಟೆಕ್ನೋ ಕ್ರೇನ್ ಅಂತ ಏನು ಕರಿತೀವಿ, ಆ ಥರ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಾಂಗಿಗೆ ಆ ಸಾಂಗಿಗೆ ಯೂಸ್ ಮಾಡಿದ್ವಿ. ಅಂದರೆ ಏನು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕೋ ಅದನ್ನು ತೊಗೊಂಡು ಮಾಡಿ ಅಂತ ಯಾವಾಗಲೂ ರಾಕ್ಲೈನ್ ವೆಂಕಟೇಶ್ ಅವ್ರು ಹೇಳೋರು. ನಾವು ಯೂಸ್ ಮಾಡದೇ ಇರುವ ಎಕ್ವಿಪ್ಮೆಂಟ್ ಇಲ್ಲ. ಗ್ರಾಫಿಕ್ಸ್ ಅಂತೂ ಏನು ಬೇಕೋ ಅದನ್ನೆಲ್ಲ ಮಾಡಿದ್ವಿ. ಗ್ರಾಫಿಕ್ಸ್ ಅನ್ನೋದನ್ನು ಸಬ್ಕಾನ್ಷಿಯಸ್ಲಿ ಮನಸ್ಸಲ್ಲಿ ಇಟ್ಕೊಂಡೇ ನಾವು ತುಂಬ ದೊಡ್ಡದಾಗಿ ವಿಜುವಲೈಸೇಷನ್ ಮಾಡ್ಕೊಂಡ್ವಿ. ಇದೆಲ್ಲವೂ ಏನೇನು ಬೇಕೋ ಎಲ್ಲ ಸಾಧನೆ ಮಾಡ್ಕೊಂಡ್ವಿ ಇಂಡಿಯಾದಲ್ಲಿದ್ದಾಗ. ಅದೇ ನಾವು ಫಾರಿನ್ ಕಂಟ್ರಿಗೆ ಹೋದಾಗ, ಲೈಕ್ ಲಂಡನ್ಗೆ ಹೋದ್ವಿ. ಲಂಡನ್ ಹೋದ ಕೂಡಲೇ ಅಲ್ಲಿ ನಮಗೇನು ಅಂತಂದರೆ ಆದಷ್ಟು ನೀವು ಹೇಳಿದಾಗೆ ಯೂನಿಟ್ ಅಂತ ಇಟ್ಕೊಂಡು ಏನು ವರ್ಕ್ ಮಾಡಲಿಲ್ಲ. ಬರೀ ಕ್ಯಾಮ್ರಾ ಇಟ್ಕೊಂಡ್ವಿ. ಪ್ಲಸ್ ಜೊತೆಗೆ ಕೆಲವು ಅಸಿಸ್ಟೆಂಟ್ಸ್ ಇದ್ದರು. ಅವ್ರ ಜೊತೆಗೆ ಬೇಕಾದ ನನಗೆ ಇಮಿಡಿಯೇಟಾಗಿ ಕ್ಯಾಮ್ರಾಗೆ ಏನು ಅಸಿಸ್ಟೆಂಟ್ ಅಟೆಂಡೆಂಟ್ಗಳು ಬೇಕೋ ಅವ್ರನ್ನ ಇಟ್ಕೊಂಡು ಮಾಡ್ದಂಥ ಅಲ್ಲೂ 2 ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ವಿ ಲಂಡನ್ನಲ್ಲಿ. ಆದರೆ ಯೂನಿಟ್ ಅಂತ ಯಾವುದೂ ಇರಲಿಲ್ಲ. ಕಾರಣ ಯಾಕೆ ಅಂತಂದರೆ ಆ ದೇಶದಲ್ಲಿ ಯೂನಿಟೇ ಬೇಕಾಗಿಲ್ಲ. ಒಂದು ಯಾವಾಗಲೂ ಒಂದು ಒಳ್ಳೆಯ ಸಮ್ಮರ್ ಆಗಲಿ, ಇಲ್ಲ ಲಂಡನ್ನಲ್ಲಿ ಯಾವಾಗಲೂ ಯುರೋಪಲ್ಲಿ ನೀವು ಆಕಾಶ ಹಿಂಗೆ ಮೇಲೆ ನೋಡಿದರೆ ಮೇಲೆ ಒಂದು ಸ್ಕಿಮ್ಮರ್ ಹಾಕಿದ ಹಾಗೆ ಯಾವಾಗಲೂ ಡಿಫ್ಯೂಸ್ ಲೈಟು, ಒಂದು ಬ್ಯೂಟಿಫುಲ್ ಲೈಟು. ಯುರೋಪಿಯನ್ ಲೈಟ್ ಈಸ್ ಅನ್ ಅಮೇಝಿಂಗ್ ಲೈಟ್ ಅಂತ ಹೇಳ್ಬೋದು. ಕಾರಣ ಎಲ್ಲವೂ ಡಿಫ್ಯೂಸ್ಡ್ ಆಗಿರುತ್ತೆ. ಬೆಳಗ್ಗಿನ ಜಾವ ಒಂದು 7-8 ಗಂಟೆಯಿಂದ ಹಿಡಿದು ರಾತ್ರಿ 9:30, 10 ಗಂಟೆವರೆಗೂ ಲೈಟ್ ಇರೋದು. 10 ಗಂಟೆ ರಾತ್ರಿ 9-10 ಗಂಟೆ ರಾತ್ರಿವರೆಗೂ ಸನ್ಲೈಟ್ ಇರೋದು. ಅಂದರೆ ಅಷ್ಟು ಡಿಫ್ಯೂಸ್ಡ್ ಆಗಿರೋದು, ಈವನ್ ಆಗಿರೋದು. ಯಾವ ಕಡೆ ಕ್ಯಾಮ್ರಾ ಆ್ಯಂಗಲ್ ತಿರುಗಿಸಿದ್ರೂ ಒಂದೇ ಥರ ಈವನ್ ಆಗಿರುತ್ತೆ. ಕ್ಯಾಮ್ರಾಮ್ಯಾನ್ಗಳಿಗೆ ಯಾವುದೇ ಕಂಟಿನ್ಯೂಟಿ ಜಂಪ್ ಬರೋದಿಲ್ಲ. ಈ ಕಂಟಿನ್ಯೂಟಿ ಜಂಪ್ ಬರದೇ ಇರೋ ಹಾಗೆ ಆ ಎಂಟೈರ್ ಡೇ ಆ ಲೈಟ್ ಇದೆ ಅಂತಂದರೆ ಯೂನಿಟಿ ಹಾಕಬೇಕು. ಸೊ ಯೂನಿಟ್ ಅಗತ್ಯ ಇಲ್ಲ. ಸೊ ಕನ್ಸಿಸ್ಟೆಂಟಾಗಿ ಮೇಲೆ ಆಕಾಶದಲ್ಲಿ ಒಂದು ಪರದೆ ಹಾಕಿ, ಒಂದು ಸ್ಕಿಮ್ಮರ್ ಹಾಕಿ ಕೊಟ್ಟ ಹಾಗೆ ಮೋಡ ಇದ್ದಾಗ ನಮಗದು ಅದ್ಭುತ ಅನುಕೂಲವಾಗುತ್ತೆ. ನಾವು ಯಾವ್ಯಾವ ಆ್ಯಂಗಲ್ ಬೇಕೋ ಆ ಕಡೆ ತಿರುಗಿಸಿ ಶೂಟ್ ಮಾಡ್ಬೋದು. ದಿನಕ್ಕೆ 10-12 ಅವರ್ಸ್ ಕೆಲಸ ಮಾಡ್ಬೋದು. ಬೆಳಗ್ಗೆ 8-9 ಗಂಟೆ ಹೋದರೆ ರಾತ್ರಿ 10-11-12 ಗಂಟೆವರೆಗೂ ಶೂಟಿಂಗ್ ಮಾಡಿದ್ದೀನಿ. 12 ಗಂಟೆ ಅಂದರೆ ಬೆಳಕಿರುವ 12 ಗಂಟೆ, ಮಿಡ್ ನೈಟ್ ಸನ್ ಅಂತಲೂ ಹೇಳ್ತಾರೆ. ಆ ಲೆವೆಲ್ 11-12 ಗಂಟೆಗೆಲ್ಲ ಲೈಟ್ ಇರುತ್ತೆ. ರಾತ್ರಿ ಎಲ್ಲೋ ಒಂದು 3-4 ಗಂಟೆಗೆ ಸ್ವಲ್ಪ ಬ್ಲೂ ಕಲರ್ ಆಗುತ್ತೆ. ಕತ್ಲೆ ಅಂತೂ ಆಗೋದಿಲ್ಲ. ಯುರೋಪ್ ಕತ್ಲು ಅಂತ ನಾನು ನೋಡೇ ಇಲ್ಲ ನಾನು ಯುರೋಪಲ್ಲಿ ಆ ದಿನಗಳಲ್ಲಿ. ನಾವು ಅಂಥ ಅದ್ಭುತ ಲೈಟ್ ಸಿಕ್ಕಾಗ ಇಟ್ಸ್ ಅ ಸಿನಿಮಾಟೋಗ್ರಫರ್ಸ್ ಡಿಲೈಟ್ ಅಂತ ಹೇಳ್ಬೋದು. ಎಂಟೈರ್ ಯುರೋಪ್ ಇಸ್ ಸೋ ಬ್ಯೂಟಿಫುಲ್. ನೀವು ಲೈಟ್ ಇಲ್ಲದೆ ಅಲ್ಲಿ ಬೈ ಮಿಸ್ಟೇಕ್ ಯಾವುದೇ ಕಡೆ ಕ್ಯಾಮ್ರಾ ತಿರುಗಿಸಿದ್ರು ದ ಕಂಪೋಸಿಷನ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲವೂ ಕ್ಲೀನಾಗಿರುತ್ತೆ. ಪ್ರತಿಯೊಂದೂ ಅಲ್ಲಿ ಒಂದು ಬಟ್ಟೆ ಹಾಕಿದರೆ ಹ್ಯಾಂಡ್ ಕಪ್ಸೇ ಆಗಲಿ, ಕಾಲರೇ ಆಗಲಿ, ಒಂದು ವಾರ ಯೂಸ್ ಮಾಡಿದರೂ ಕೊಳೆ ಆಗೋದಿಲ್ಲ. ಅಷ್ಟು ಕ್ಲೆನ್ಲಿನೆಸ್ ಇರುತ್ತೆ ಆ ದೇಶ. ಧೂಳಿರೋದಿಲ್ಲ, ಅಟ್ಮಾಸ್ಫಿಯರ್ಗೆ ಹೇಸ್ ಇರೋದಿಲ್ಲ.
ಅಷ್ಟು ನೀಟ್ನೆಸ್ ಇರುತ್ತೆ. ಅಂದರೆ ಲೈಟ್ ಕ್ವಾಲಿಟಿ ಈಸ್ ಸೋ ಬ್ಯೂಟಿಫುಲ್. ಯು ಕ್ಯಾನ್ ಕೀಪ್ ವರ್ಕಿಂಗ್ ಈವನ್ 12 hours 20 hours ಅ ಡೇ. ಆ ಥರದ್ದು ಒಂದು ಅದ್ಭುತ ಜಾಗ. ಸೊ ಈ ಎಲ್ಲ ಕಾರಣಕ್ಕಾಗಿ ಅಲ್ಲಿ ನಾವು ಯೂನಿಟ್ನ ಬಳಸಲಿಲ್ಲ. ಜೊತೆಗೆ ಗ್ರಾಫಿಕ್ಸ್ ಇನ್ವಾಲ್ವ್ ಆಗಿತ್ತು. ತುಂಬ ನಾವು ಅಂದ್ಕೊಂಡಿದ್ದ ಇಮೇಜಿಗಿಂತ ದೊಡ್ಡ ಲಾರ್ಜರ್ ದೆನ್ ಲೈಫ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಇಮೇಜ್ಗಳೆಲ್ಲ ನಾವು ಬಳಸ್ಕೊಂಡ್ವಿ, ಮಾಡ್ಕೊಂಡ್ವಿ. ಸೊ ಆನ್ ದಿ ಹೋಲ್ ಸೂಪರ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಸ್ ಎ ಸ್ಟೋರಿ ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್. ಆ ಸ್ಟೋರಿನಲ್ಲಿ ನಾವೆಲ್ಲರೂ ಇದ್ವಿ ಅನ್ನೋದು ಒಂದು ಅದ್ಭುತ ಮತ್ತು ಏನಂತೀರಿ, ಒಂದು ದೇವರು ಕೊಟ್ಟ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನೀವು ಮೊದಲಿಂದ NS ಶಂಕರ್ ಅವ್ರ ಹೆಸರು ಬರ್ತಾಯಿತ್ತು, ಉಲ್ಟಾ ಪಲ್ಟಾ ಸಿನಿಮಾದ ಹೆಸರು ಬರ್ತಾಯಿತ್ತು. ನಮಗೂ ಕೂಡ ಪ್ರೇಕ್ಷಕರಾಗಿ ಆ ಉಲ್ಟಾ ಪಲ್ಟಾ ಸಿನಿಮಾನ ಇವತ್ತಿಗೂ ಒಂದು 50 ಸಲ ಬಂದ್ರೂ ನೋಡೋ ಮಟ್ಟಕ್ಕೆ ಅಷ್ಟು ಲವಲವಿಕೆಯಿಂದ ಆ ಸಿನಿಮಾ ಇದೆ. ನೀವೇ ಹೇಳ್ದಂಗೆ ಮಲೆನಾಡಿನ ಹಿನ್ನೆಲೆ ಅನಿಸುತ್ತೆ. ಎಗೇನ್ ಡಿಫ್ಯೂಸ್ ಲೈಟ್ ಟೈಪಲ್ಲೇ ನಮ್ಗೆ ಕಾಣಿಸುತ್ತೆ. ತುಂಬ ಬಿಸಿಲಾಗಲಿ, ತುಂಬ ಮಳೆ ಥರದ್ದಾಗಲಿ, ಆ ಥರದ್ದಲ್ಲೇ ನಮಗೆ ಕಾಣಿಸಲ್ಲ. ತುಂಬ ಏನಂತಾರೆ, ಹ್ಯೂಮರಸ್ ಆಗಿದೆ, ಹಾಸ್ಯ ಪ್ರಧಾನವಾಗಿದೆ. ಡಬಲ್ ಆ್ಯಕ್ಟಿಂಗ್ ರಮೇಶ್ ಆ್ಯಂಡ್ ನಮ್ಮ ತೀರಿ ಹೋದಂತಹ ಸಂಕೇತ್ ಕಾಶಿ ಅವರು ಎಲ್ಲರದ್ದು ಅದ್ಭುತವಾದ ಒಂದು ಪಾತ್ರ ನಿರ್ವಹಣೆ. ಇದೆಲ್ಲ ಡಬಲ್ ಆ್ಯಕ್ಟಿಂಗ್ಗಳೆಲ್ಲ ಕ್ಲೈಮ್ಯಾಕ್ಸಲ್ಲಿ ಬರುವಾಗ ನಮಗೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು ಪ್ರೇಕ್ಷಕರಿಗೆ ಚಿತ್ರಮಂದಿರಗಳು ನೋಡುವಾಗ. ನಮ್ಗೆ ಮಾತ್ರ ಆಗ್ತಿತ್ತಾ ಅಥವಾ ನಿಮಗೂ ಆಯಿತಾ? ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅದು ಲೀಲಾಜಾಲವಾಗಿ ಬಂತಾ? ಉಲ್ಟಾ ಪಲ್ಟಾ ಅಷ್ಟೊಂದು ಸಕ್ಸಸ್ ಆಗಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು ಅಂತ? ಉಲ್ಟಾ ಪಲ್ಟಾ ಸಿನಿಮಾ ಕಳ್ಳನ್ ಮಗ ಒಂದು ಕಾಮಿಡಿ ಜಾನರಲ್ಲಿ ಇದ್ದಿದ್ದರಿಂದ ಅದರಲ್ಲಿ ಪಾತ್ರಗಳು ಹೇಗಿತ್ತು ಅಂತ ಅಂದರೆ ಹೀರೋ ಡಬಲ್ ಆ್ಯಕ್ಟಿಂಗು ಮತ್ತು ಆತನ ಸರ್ವೆಂಟ್ ಕೂಡ ಡಬಲ್ ಆ್ಯಕ್ಟಿಂಗು, ಈ ಥರ ಡಬಲ್ ಆ್ಯಕ್ಟಿಂಗ್ ಅನ್ನೋದು ಇದೆಯಲ್ಲ, ಅದು ತುಂಬ ವಿಶೇಷವಾಗಿತ್ತು ಮತ್ತು ಕನ್ನಡಕ್ಕೆ ಅದು ಹೊಸದಾಗಿತ್ತು. ಒಂದೇ ಫಿಲ್ಮಲ್ಲಿ 2 ಪಾತ್ರಗಳು 4 ಜನ ಒಂದೇ ಫ್ರೇಮಲ್ಲಿ ಕಾಣಬೇಕು ಅನ್ನೋ ಕಾನ್ಸೆಪ್ಟು ತುಂಬ ವಿಶೇಷವಾಗಿತ್ತು. ನಾವು ಟೆಕ್ನಿಷಿಯನ್ಸ್ಗಳೇ ಎಲ್ಲ ಸೇರಿ ಪ್ರೊಡ್ಯೂಸ್ ಮಾಡಿದ್ದ ಸಿನಿಮಾ ಅದು. ಡೈರೆಕ್ಟ್ರು, ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟ್ರು, ಈ ಥರ ನಾವೇ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಅದು. ಆಮೇಲೆ ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ತುಂಬ ಕಡಿಮೆ, ಆಗಿನ ದಿನಗಳಲ್ಲಿ ತುಂಬ ಕಡಿಮೆ, ಒಂದು 30 ಲಕ್ಷ ಹತ್ತಿರ ಆಗಿತ್ತು ನಾವು ಮಾಡಿದಾಗ. ಮತ್ತು ಆ ಸಿನಿಮಾದ ವಿಶೇಷಗಳೇನು ಅಂತಂದರೆ, ಕತೆ ಬಂದು ಬೆಳಗ್ಗೆ 10 to 5, 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ನಡೆಯುವಂಥ ಕತೆ ಮತ್ತು ಒಂದೇ ಕಾಸ್ಟ್ಯೂಮು. ಲೊಕೇಶನ್ಗೆ 10 ಲೊಕೇಶನ್ಸ್ಗಳು ಬರುತ್ತೆ ಒಂದು ಊರಲ್ಲಿ. ಅಂದರೆ ಇಷ್ಟು ಒಂದೇ ಕಾಸ್ಟ್ಯೂಮು ಮತ್ತು 10 to 5 ಅನ್ನುವ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಕಾನ್ಸೆಪ್ಟಲ್ಲೇ ನಮ್ಮ ದುಡ್ಡು ಮಿಕ್ಕುತ್ತೆ. ಮತ್ತು 10 to 5 ಡೇ ಎಫೆಕ್ಟು, ನೈಟ್ ಎಫೆಕ್ಟ್ ಇರೋದಿಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಎಲ್ಲ ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡು ಈ ಸಿನಿಮಾಗೆ ಲೈಟ್ಸ್ ಬೇಕಾಗಲ್ಲ ಮತ್ತು ಆಡಂಬರವಾದ ಎಕ್ವಿಪ್ಮೆಂಟ್ಗಳು ಏನು ಬೇಕಾಗಲ್ಲ ಮತ್ತು ತುಂಬ ಅನ್ನೆಸರಿ ಅನ್ವಾಂಟೆಡ್ ಗ್ಯಾಜೆಟ್ಸ್ಗಳು, ಎಕ್ವಿಪ್ಮೆಂಟ್ಗಳು ಏನೂ ಬೇಕಿಲ್ಲದೆ ಇರೋದ್ರಿಂದ ಬರೀ 3 ಲೈಟ್ಸ್ ತೊಗೊಂಡೋಗಿ ಔಟ್ಡೋರಲ್ಲಿ ಜಸ್ಟ್ ಫೀಲ್ ಮಾಡೋದಕ್ಕೆ ಮಾತ್ರ ಮಾಡಿದಂಥ ಸಿನಿಮಾ ಅದು. ಯಾಕೆ ಅಂತಂದರೆ ಅಲ್ಲಿ ಸಿನಿಮಾಟೋಗ್ರಫಿಗಿಂತ ಹೆಚ್ಚಾಗಿ ಸಿಚುಯೇಷನಲ್ ಕಾಮಿಡಿ, ಒಂದು ಸಿಚುಯೇಷನಲ್ಲಿ ಕಾಮಿಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಕತೆ. ಸೊ ಬೇಸಿಕ್ಲಿ ಇಟ್ಸ್ ಅ ಶೇಕ್ಸ್ಪಿಯರ್ಸ್ ಕಾಮಿಡಿ ಆಫ್ ಎರರ್ಸ್. ಆ ಕಥೆನ ಅನುವಾದ ಮಾಡಿಕೊಂಡು ಕನ್ನಡದಲ್ಲಿ NS ಶಂಕರ್ ಅವರು ಉಲ್ಟಾ ಪಲ್ಟಾ ಮಾಡಿದರು. ಇದು ನಮಗೆ ಫಸ್ಟ್ ರೀಡಿಂಗ್ ತೊಗೊಂಡಾಗ ನಾವೆಲ್ಲರೂ ರೀಡಿಂಗ್ ಕೇಳಿದ್ವಿ, ಎಲ್ಲ ಟೆಕ್ನಿಷಿಯನ್ ಸೇರಿ ಬಿದ್ದು ನಕ್ಕಿದ್ವಿ. ಅಂದರೆ ಒಂದು ಆಡಿಯೋ ಕೇಳಿದಾಗಲೇ ನಮಗೆ ಎಷ್ಟು ಖುಷಿ ಆಗುತ್ತಲ್ಲ, ಇನ್ನು ವಿಷುವಲಿ ನೋಡಿದ್ರೆ ಇನ್ನೂ ಅಷ್ಟೇ ನಮಗೆಲ್ಲರಿಗೂ ಖುಷಿ ಆಗ್ಬೋದು. ಪ್ರೇಕ್ಷಕರಿಗೆ ಇನ್ನೂ ಥ್ರಿಲ್ ಸಿಗುತ್ತೆ ಮತ್ತು ಎಂಜಾಯ್ ಮಾಡ್ತಾರೆ. ದೇ ವಿಲ್ ಬಿ ಸುಪೀರಿಯರ್ ವೈಲ್ ವಾಚಿಂಗ್ ದಿ ಮೂವಿ. ಯಾಕೆಂದರೆ ಅವ್ರಿಗೆ ಸಿಚುಯೇಷನ್ ಗೊತ್ತಿರುತ್ತೆ, ಮುಂದೆ ಏನಾಗುತ್ತೆ, ಏನು ನಾನ್ಸೆನ್ಸ್ ಆಗುತ್ತೆ ಅಂತ. ಪಾತ್ರಗಳಿಗೆ ಗೊತ್ತಿರೋದಿಲ್ಲ. ಆ ಥರದ್ದು ಒಂದು ಕಥೆಯನ್ನು ತೊಗೊಂಡು ಮಾಡಿದಾಗ ಮಿಕ್ಕಿದೆಲ್ಲವೂ ಏನಂತ ದೊಡ್ಡ ವಿಷಯ ಅಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಕ್ಯಾಮ್ರಾ ಬೇಕು ಕ್ಯಾಪ್ಚರ್ ಮಾಡೋದಕ್ಕೆ, ಒಂದು ಮೀಡಿಯಮ್ ಬೇಕು ಅದನ್ನು ಪ್ರೆಸೆಂಟೇಷನ್ ಮಾಡೋದಕ್ಕೆ. ಹಾಗಾಗಿ ಅಲ್ಲಿ ಕ್ಯಾಮ್ರಾ ಇತ್ತು, ನಾವು ಇದ್ವಿ ಅಲ್ಲಿ. ಸೊ ಡಬಲ್ ರೋಲ್ ಅಂತ ಬಂದಾಗ ಅದು ಸ್ವಲ್ಪ ಯೂಶ್ವಲಿ ಆ ಕಾಲದಲ್ಲೆಲ್ಲ ಏನು ಮಾಡೋರು, ತುಂಬ ನಾನು ಹೇಳೋದು ಫಿಲ್ಮ್ ಸೆಲ್ಯುಲಾಯ್ಡ್ ಅಂತ ಬಂದಾಗ
ಕ್ಯಾಮ್ರಾ ಡಬಲ್ ರೋಲ್ ಅಂತ ಬಂತು ಅಂತಂದರೆ ಲೈಟಿಂಗಲ್ಲಿ ಡಬಲ್ ರೋಲ್ ಮಾಡೋರು, ಕ್ಯಾಮ್ರಾ ಮಾಸ್ಕ್ ಮಾಡಿ ಡಬಲ್ ರೋಲ್ ಮಾಡೋರು, ಲ್ಯಾಬಲ್ಲಿ ಡಬಲ್ ರೋಲ್ ಮಾಡೋರು, ಈ ಥರದ್ದೆಲ್ಲ ಬೇರೆ ಬೇರೆ ಟೆಕ್ನಿಕ್ಗಳಲ್ಲಿ ಮಾಡೋರು. ಅದಕ್ಕೆ ಸ್ಪೆಷಲ್ ಕ್ಯಾಮ್ರಾಮನ್ ಆಗ ಮಧುಸೂದನ್ ಅನ್ನೋರು ತುಂಬ ಫೇಮಸ್ ಸಿನಿಮಾಟೋಗ್ರಾಫರ್. ಅವರು ಈ ಸ್ಪೆಷಲ್ ಎಫೆಕ್ಟ್ಸ್ಗಾಗಿಯೇ ತುಂಬ ಪಾಪ್ಯುಲರ್ ಆ್ಯಂಡ್ ವೆರಿ ಫೇಮಸ್ ಫಾರ್ ದಟ್ ಕೈಂಡ್ ಆಫ್ ಅ ವರ್ಕ್ ಅಂತ ಇಡೀ ಇಂಡಿಯಾಗೆ ಗೊತ್ತಿತ್ತು. ಅವರು ಇನ್ಫ್ಯಾಕ್ಟ್ ಶಂಕರ್ ಗುರುನಲ್ಲಿ ರಾಜ್ಕುಮಾರ್ ಅವ್ರನ್ನ ಒಂದು ಶೋಲ್ಡ್ರ್ ಮೇಲೆ ಇನ್ನೊಂದು ಶೋಲ್ಡ್ರ್ ಮೇಲೆ ಕೂರಿಸ್ಕೊಂಡು ನಾ ಬೆಂಕಿ ಅಂತ ಹಾಡನ್ನು ಪಿಕ್ಚರೈಸ್ ಮಾಡಿದವರು. ಅಂಥ ಅದ್ಭುತ ಸಿನಿಮಾಟೋಗ್ರಾಫರ್ ಅವರು. ಅವ್ರನ್ನ ಕರೆಸ್ಬೇಕು, ಅವ್ರನ್ನ ಕರೆಸ್ತಿದ್ರು ರೆಗ್ಯುಲರಾಗಿ. ನಮ್ಮ ಸಿನಿಮಾಗೆ ಈ ಥರದ್ದು ಒಂದು ಚಾಲೆಂಜ್ ಇದೆಯಲ್ಲ, ಏನು ಮಾಡೋದು ಅಂತಂದಾಗ, ಇಲ್ಲ ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತಂದೆ. ನಾವು ಓದ್ಕೊಂಬಂದಿರೋದೇ ಸಿನಿಮಾಟೋಗ್ರಫಿ, ಇದರಲ್ಲೇನು ದೊಡ್ಡ ಕಷ್ಟ ಆಗುವಂಥದ್ದು ಏನಿಲ್ಲ, ನಾನು ಐ ವಿಲ್ ಡೂ ಇಟ್ ಅಂತ. ಅಲ್ಲ ನೀವು ಇದುವರೆಗೂ ಸ್ಪೆಷಲ್ ಎಫೆಕ್ಟ್ಸು ಯಾವುದೂ ಮಾಡಿಲ್ವಲ್ಲ ನೀವು ಅಂತಂದರು. ಮಾಡಿಲ್ಲದೆ ಇದ್ದರೆ ಏನಂತೆ, ಓದ್ಕೊಂಬಂದಿದ್ದೀನಿ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಈಸಿನೇ, ಮಾಡ್ತೀನಿ ಅಂತಂದರೆ. ಯೂಶ್ವಲಿ ದೊಡ್ಡ ಮಿಚಲ್ ಕ್ಯಾಮ್ರಾ ಎಲ್ಲ ಅದರಲ್ಲಿ ಬೇಗ ಮಾಡ್ತಿದ್ವಿ. ಕಾರಣ ಏನು ಅಂತಂದರೆ ಕ್ಯಾಮ್ರಾ ಸ್ಟಿಲ್ಲಾಗಿರ್ತಿತ್ತು, ಕ್ಯಾಮ್ರಾ ಮುಂದೆಗಡೆ ಗ್ಲಾಸ್ ಫ್ರೇಮಲ್ಲಿ ಇಟ್ಕೊಂಡು ಮಾಸ್ಕ್ ಮಾಡಿ ಮಾಡೋರು. ಅದಕ್ಕೆ ಮಿಚಲ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ. ನಾನು ಆ ಮಿಚಲ್ ಕ್ಯಾಮ್ರಾ ಯೂಸ್ ಮಾಡಲಿಲ್ಲ ಮತ್ತು ಆ ಟೆಕ್ನಿಕ್ಕು ಬೇಡ ಅಂತಂದೆ. ನಾನು ಶೂಟ್ ಮಾಡಿದ್ದು ಏರಿ 3 ಕ್ಯಾಮ್ರಾನಲ್ಲಿ. ಏರಿ 3 ಕ್ಯಾಮ್ರಾನಲ್ಲಿ ಕ್ಯಾಮ್ರಾ ಮುಂದೆನೇ ಕ್ಯಾಮ್ರಾ ಮ್ಯಾಟ್ ಬಾಕ್ಸ್ಗೆ ಮಾಸ್ಕ್ ಮಾಡ್ಕೊಂಡು ಮಾಡಿದ್ದು. ಅದೇ ಒಂದು ಸರಿ ಶೂಟ್ ಮಾಡಿ ಮತ್ತು ಅದೇ ಫಿಲ್ಮ್ನ ರೀವೈಂಡ್ ಮಾಡಿಕೊಂಡು ಕ್ಯಾಮ್ರಾ ಮೂವ್ ಮಾಡಿದೆ, ಅದೇ ಮಾಸ್ಕನ್ನು ಶಿಫ್ಟ್ ಮಾಡಿ ಡಬಲ್ ಆ್ಯಕ್ಟಿಂಗ್ ಮಾಡಿದಂಥ ವರ್ಕ್ ಅದು. ಅಂದರೆ ಅದಕ್ಕೆ ಸೂಟಬಲ್ ಕ್ಯಾಮ್ರಾ ಅಲ್ಲ, ಆದರೂ ಅದರಲ್ಲೇ ಮಾಡಿದೆ ನಾನು. ಅಂದರೆ ಐ ವಾಸ್ ಮೋರ್ ಸಕ್ಸಸ್ಫುಲ್ ಇನ್ ಇಟ್. ಯಾಕೆ ಅಂತಂದರೆ ಯಾವುದೇ ಗ್ಯಾಜೆಟನ್ನು ನಾವು ಯೂಸ್ ಮಾಡಬೇಕಾದ್ರೂ ಅದರ ಸಾಧ್ಯತೆಗಳನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಒಂದು ಮೊಬೈಲೇ ಆಗಲಿ, ಒಂದು ಕಂಪ್ಯೂಟರೇ ಆಗಲಿ, ಒಂದು ಕ್ಯಾಮ್ರಾನೇ ಆಗಲಿ, ಫಸ್ಟ್ ಅದರ ಸ್ಟ್ರೆಂತ್ ಅರ್ಥ ಮಾಡ್ಕೋಬೇಕು. ಅದರ ಸ್ಟ್ರೆಂತ್ ಅರ್ಥ ಮಾಡ್ಕೊಂಡು ಆದಮೇಲೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು ಈಸಿ. ಸೊ ಆ ರೀತಿ ನಾನು ಆ ಕ್ಯಾಮ್ರಾನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಮೇಲೆ ನಾನು ಡಬಲ್ ರೋಲ್ ಮಾಡಿದ್ದೆ. ಅಂದರೆ ಒಂದೇ ಫ್ರೇಮಲ್ಲಿ 4 ಜನ ಇರ್ತಾರೆ, 2 ರಮೇಶು, 2 ಕಾಶಿ ಇರ್ತಾರೆ ಮತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಕಾಶಿ ತೊಡೆ ಮೇಲೆ ಇನ್ನೊಬ್ಬ ಕಾಶಿ ಕೂತ್ಕೊಂಡು ಸಮಾಧಾನ ಮಾಡ್ತಾನೆ. ಆ ಥರದ್ದೆಲ್ಲ ಡಬಲ್ ರೋಲ್ ಮಾಡಿದರೆ ಅಂದರೆ ದೇರ್ ಇಸ್ ಅ ಫಿಸಿಕಲ್ ಇಂಟ್ರಾಕ್ಷನ್. ಒಬ್ಬ ಇನ್ನೊಬ್ಬನಿಗೆ ಕಾಶಿಗೆ ಸಮಾಧಾನ ಮಾಡಿ ತೊಡೆ ಮೇಲೆ ಕೈ ಇಟ್ಟು ಅವನ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾನೆ ಅಂತಂದರೆ ಇವನ್ ಬಾಡಿ ಮೂಮೆಂಟು ಇರುತ್ತೆ, ಇವನ್ ಬಾಡಿ ಮೂಮೆಂಟು ಇರುತ್ತೆ. ಒಂದೇ ಬಾಡಿನಲ್ಲಿ ಇನ್ನು 2 ಬಾಡಿ ಇಟ್ಟು ವರ್ಕ್ ಮಾಡೋದಿದೆಯಲ್ಲ, ಕ್ವೈಟ್ ಟೀಡಿಯಸ್ ಆ್ಯಂಡ್ ಕ್ವೈಟ್ ಡೇಂಜರಸ್ ಆ್ಯಂಡ್ ಕ್ವೈಟ್ ಅಡ್ವೆಂಚರಸ್. ಆ ಥರದ್ದು ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಮಾಡಿದೆ ಆಗ. ಕಾರಣ ಏನಂತಂದರೆ ಒಂದು ಜಾಗದಲ್ಲಿ ಕೂತಿರ್ತಾರೆ ಅವರು. ಕೂತಿದ್ದಾಗ ಫಿಸಿಕಲಿ ಅಂಥ ಅಜಿಟೇಷನ್ ಇರೋದಿಲ್ಲ. ಅಂಥ ಬಾಡಿ ಅಜಿಟೇಷನ್ ಇಲ್ಲ ಅಂದಾಗ ಅದೊಂದು ಅಡ್ವಾಂಟೇಜ್ ಆಗಿ ತೊಗೊಂಡು ಮಾಸ್ಕ್ ವರ್ಕ್ ಮಾಡಿದೆ. ಅಂದರೆ ಇಟ್ ವಾಸ್ ಕ್ವೈಟ್ ಈಸಿ ಫಾರ್ ಮೀ ಟು ಅಚೀವ್ ಇಟ್ ವಿತ್ ದ ಸೇಮ್ ಏರಿ 3 ಕ್ಯಾಮ್ರಾ ಅಂತ ನಾನು ಹೇಳ್ಬೋದು. ಸೊ ಆ ಥರದ್ದು ಒಂದು ವರ್ಕ್ ಮಾಡಿ ಜನ ಥಿಯೇಟ್ರಲ್ಲಿ ನೋಡಿ ಥ್ರಿಲ್ ಆದರು. ಮತ್ತು ಇದೇ ಕಪಾಲಿ ಥಿಯೇಟ್ರಲ್ಲಿ ಅತಿ ದೊಡ್ಡ ಸಕ್ಸಸ್ ಕಾಣ್ತು. ಅಂಥ ಕಪಾಲಿ ಥಿಯೇಟ್ರಲ್ಲಿ 100 ಡೇಸ್ ಓಡ್ತು ಮತ್ತು ವಿ ಕುಡ್ ಸಿ ಎ ವೆರಿ ಗುಡ್ ಸಕ್ಸಸ್ ವಿತ್ ಅ ಲಿಟಲ್ ಮನಿ ಇನ್ವೆಸ್ಟಿಂಗ್ ಅನ್ನೋದು ನಮ್ಮೆಲ್ಲರಿಗೂ ಒಂದು ಪಾಠ.